ಸಾವನ್ನೇ ಎದುರು ಹಾಕಿಕೊಂಡು ಕಾಲವನ್ನೇ ತಡೆದು ನಿಲ್ಲಿಸುವ ಶಕ್ತಿ ಮನುಷ್ಯನಿಗೆ ಇದೆಯಾ? ಮಹಾನ್ ಪರಾಕ್ರಮಿ ಭೀಷ್ಮ ಪಿತಾಮಹರು ಶರಶಯ್ಯೆಯ ಮೇಲೆ ಮಲಗಿ ಸಾವಿಗಾಗಿ ಯಾಕೆ ಅಷ್ಟು ಹಠ ಹಿಡಿದು ಕಾದಿದ್ದರು? ಈ ಮಕರ ಸಂಕ್ರಾಂತಿ ಅಂದರೆ ನಾವು ಅಂದುಕೊಂಡಂತೆ ಕೇವಲ ರಜೆ ಅಥವಾ ಸಿಹಿ ಊಟದ ಹಬ್ಬವಲ್ಲ. ಇದು ಈ ಬ್ರಹ್ಮಾಂಡದ ಅಕ್ಷರಶಃ ಪಥವೇ ಬದಲಾಗುವ ಮಹಾಕ್ಷಣ. ಸೂರ್ಯ ಮತ್ತು ಆತನ ಮಗ ಶನಿದೇವನ ನಡುವೆ ನಡೆದ ಆ ಭೀಕರ ಶೀತಲ ಸಮರದ ಅಂತ್ಯ ಹೇಗಾಯಿತು? ಯಾವುದೇ ಟೆಲಿಸ್ಕೋಪ್ ಇಲ್ಲದೆ ಸಾವಿರಾರು ವರ್ಷಗಳ ಹಿಂದೆಯೇ ನಮ್ಮ ಪೂರ್ವಜರು ಸೂರ್ಯನ ಡಿಗ್ರಿ ಬದಲಾಗೋದನ್ನ ಹೇಗೆ ನಿಖರವಾಗಿ ಲೆಕ್ಕ ಹಾಕಿದ್ರು? ನಕ್ಷತ್ರಗಳಿಗೂ ನಮ್ಮ ದೇಹದ ಆರೋಗ್ಯಕ್ಕೂ ಇರೋ ಆ ನಿಗೂಢ ಸಂಬಂಧವೇನು? ಇವತ್ತು ನಾವು ಮಕರ ಸಂಕ್ರಾಂತಿಯ ಹಿಂದೆ ಅಡಗಿರುವ ಬೆಚ್ಚಿ ಬೀಳಿಸುವ ಪುರಾಣದ ಕಥೆಗಳು ಮತ್ತು ಕಣ್ಣಿಗೆ ಕಾಣದ ವಿಜ್ಞಾನದ ಅಸಲಿ ರಹಸ್ಯಗಳನ್ನು ಬಿಚ್ಚಿಡಲಿದ್ದೇವೆ. ಯಾರು ಸಂಕ್ರಾಂತಿಯ ದಿನ ಈ ವಿಡಿಯೋವನ್ನು ಪೂರ್ಣವಾಗಿ ನೋಡುತ್ತಾರೋ ಅವರು ಅದೃಷ್ಟವಂತರು. ನೀವು ಈಗ ಈ ವಿಡಿಯೋವನ್ನು ನೋಡುತ್ತಿದ್ದೀರಾ ಎಂದರೆ ಖಂಡಿತ ನಿಮಗೆ ಸಂಕ್ರಾಂತಿಯ ಪೂರ್ಣ ಫಲ ಸಿಕ್ಕೇ ಸಿಗುತ್ತದೆ. ಯಾಕಂದ್ರೆ ಈ ಮಾಹಿತಿ ಕೇಳಿದ ಮೇಲೆ ನೀವು ಸಂಕ್ರಾಂತಿಯನ್ನು ನೋಡುವ ದೃಷ್ಟಿಕೋನವೇ ಬದಲಾಗುತ್ತೆ. ಸಂಕ್ರಾಂತಿ ಎಂದರೆ ಸಂಕಲನ ಅಥವಾ ಬದಲಾವಣೆ. ಸೂರ್ಯನು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಪ್ರವೇಶ ಮಾಡುವುದನ್ನು ಸಂಕ್ರಾಂತಿ ಎನ್ನಲಾಗುತ್ತದೆ. ವರ್ಷದಲ್ಲಿ 12 ಸಂಕ್ರಾಂತಿಗಳು ಬರುತ್ತವೆ. ಆದರೆ ಮಕರ ಸಂಕ್ರಾಂತಿ ಯಾಕೆ ಇಷ್ಟು ಸ್ಪೆಷಲ್? ಯಾಕೆಂದರೆ ಈ ದಿನ ಸೂರ್ಯನು ತನ್ನ ಪಥವನ್ನು ಬದಲಿಸುತ್ತಾನೆ. ಭೂಮಿಯ ಸುತ್ತ ಸೂರ್ಯನು ಸುತ್ತುವಾಗ ಸೂರ್ಯನು ದಕ್ಷಿಣ ಭಾಗದಿಂದ ಉತ್ತರ ಭಾಗದ ಕಡೆಗೆ ಚಲಿಸುವಂತೆ ನಮಗೆ ಭಾಸವಾಗುತ್ತದೆ. ಇದನ್ನೇ ಉತ್ತರಾಯಣ ಎನ್ನುವರು. ವೈಜ್ಞಾನಿಕವಾಗಿ ನೋಡಿದರೆ ಈ ಸಮಯದಿಂದ ಉತ್ತರ ಗೋಳಾರ್ಧದಲ್ಲಿ ಹಗಲು ದೀರ್ಘವಾಗುತ್ತಾ ಹೋಗುತ್ತದೆ ಮತ್ತು ರಾತ್ರಿ ಚಿಕ್ಕದಾಗುತ್ತದೆ. ಅಂದರೆ ಅಂಧಕಾರದ ಕಾಲ ಮುಗಿದು ಬೆಳಕಿನ ಕಾಲ ಆರಂಭವಾಗುತ್ತದೆ. ಪುರಾಣ ಲೋಕದ ಕಥೆಗಳ ಪ್ರಕಾರ ನಾವು ಸಂಕ್ರಾಂತಿಯನ್ನು ನೋಡುವುದಾದರೆ ಸೂರ್ಯ ಮತ್ತು ಶನಿದೇವನ ಶೀತಲ ಸಮರ ನಡೆಯುತ್ತದೆ. ಸೂರ್ಯ ದೇವನಿಗೆ 2 ಪತ್ನಿಯರು, ಸಂಜ್ಞಾ ಮತ್ತು ಛಾಯಾ. ಶನಿದೇವನು ಛಾಯಾದೇವಿಯ ಮಗ. ಸೂರ್ಯನ ಪ್ರಕಾರ ಶಾಖವನ್ನು ತಡೆಯಲಾರದೆ ಛಾಯಾದೇವಿ ಕಪ್ಪಾಗಿದ್ದಳು. ಇದನ್ನು ಕಂಡು ಸೂರ್ಯನು ಶನಿಯನ್ನು ತನ್ನ ಮಗನೆಂದು ಒಪ್ಪಲು ನಿರಾಕರಿಸುತ್ತಾನೆ. ಸೂರ್ಯನು ಶನಿಯ ಮನೆಯಾದ ಕುಂಭರಾಶಿಯನ್ನು ಸುಟ್ಟು ಹಾಕುತ್ತಾನೆ. ತಾಯಿ ಛಾಯಾದೇವಿ ಸಂಕಷ್ಟದಲ್ಲಿರುವುದನ್ನು ಕಂಡ ಶನಿದೇವನು ಕಪ್ಪು ಎಳ್ಳನ್ನು ಅರ್ಪಿಸಿ ತಂದೆಯನ್ನು ಶಾಂತಗೊಳಿಸುತ್ತಾನೆ. ಆಗ ಸೂರ್ಯನು ಮಕರ ರಾಶಿಗೆ ಪ್ರವೇಶಿಸಿ ಮಗನ ಮನೆಗೆ ಭೇಟಿ ನೀಡುತ್ತಾನೆ. ಎಷ್ಟೇ ದ್ವೇಷವಿದ್ದರೂ ತಂದೆ ಮಗ ಒಂದಾಗುವ ಶುಭ ದಿನವಿದು. ಅದೇ ರೀತಿ ಮಹಾಭಾರತದ ಕುರುಕ್ಷೇತ್ರ ಯುದ್ಧದಲ್ಲಿ ಭೀಷ್ಮರು ಶರಶಯ್ಯೆಯ ಮೇಲೆ ಮಲಗುತ್ತಾರೆ. ಅವರಿಗೆ ಇಚ್ಛಾಮರಣದ ವರವಿದ್ದರೂ ಅವರು ಪ್ರಾಣ ಬಿಡುವುದಿಲ್ಲ. ಭೀಷ್ಮರು ಹೇಳುತ್ತಾರೆ, ಸೂರ್ಯನು ಉತ್ತರಾಯಣಕ್ಕೆ ಬರುವವರೆಗೂ ನಾನು ಪ್ರಾಣ ಬಿಡುವುದಿಲ್ಲ. ಏಕೆಂದರೆ ಈ ಪುಣ್ಯ ಕಾಲದಲ್ಲಿ ಮರಣ ಹೊಂದಿದರೆ ಆತ್ಮಕ್ಕೆ ಮೋಕ್ಷ ಸಿಗುತ್ತದೆ. ಅದು ಪುನರ್ಜನ್ಮ ಎತ್ತಿ ಬರುವಂತಿರುವುದಿಲ್ಲ. ಇದೇ ದಿನ ಮತ್ತೊಂದು ಘಟನೆ ನಡೆಯುತ್ತದೆ. ಭಗೀರಥನು ತನ್ನ ಪಿತೃಗಳ ಆತ್ಮಕ್ಕೆ ಶಾಂತಿ ಸಿಗಲೆಂದು ಸಾವಿರಾರು ವರ್ಷ ತಪಸ್ಸು ಮಾಡಿ ಗಂಗೆಯನ್ನು ಭೂಮಿಗೆ ತರುತ್ತಾನೆ. ಆ ಗಂಗಾ ಮಾತೆ ಸಾಗರವನ್ನು ಸೇರಿದ ದಿನವೇ ಈ ಮಕರ ಸಂಕ್ರಾಂತಿ. ಆಯುರ್ವೇದ ಮತ್ತು ಆಹಾರ ವಿಜ್ಞಾನಿಗಳ ಕಡೆ ಕೂಡ ಈ ಸಂಕ್ರಾಂತಿಯು ಹೋಗಿದೆ. ನಾವು ಹಬ್ಬದಲ್ಲಿ ಮಾಡುವ ಆಹಾರದ ಹಿಂದೆ ದೊಡ್ಡ ಆರೋಗ್ಯ ರಹಸ್ಯವಿದೆ. ಎಳ್ಳು ಚಳಿಗಾಲದಲ್ಲಿ ಒಣಗುವ ಚರ್ಮ ಮತ್ತು ಮೂಳೆಗಳಿಗೆ ಎಳ್ಳಿನ ತೈಲ ಮತ್ತು ಕ್ಯಾಲ್ಸಿಯಂ ಉಷ್ಣತೆ ಹಾಗೂ ಕಾಂತಿ ನೀಡುತ್ತದೆ. ಬೆಲ್ಲ, ಇದರಲ್ಲಿ ಕಬ್ಬಿಣದ ಅಂಶ ಹೆಚ್ಚಾಗಿರುತ್ತದೆ. ಇದು ರಕ್ತವನ್ನು ಶುದ್ಧೀಕರಿಸುತ್ತದೆ. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡು ಅಂದರೆ ದೇಹದ ಒಳಗಿನ ವಿಷವನ್ನು ಹೊರಹಾಕುವುದು ಎಂದರ್ಥ. ಕರ್ನಾಟಕದಲ್ಲಿ ಇದು ಸುಗ್ಗಿ ಹಬ್ಬ. ರೈತರಿಗೆ ತಮ್ಮ ಎತ್ತುಗಳೇ ಆಸ್ತಿ. ಈ ದಿನ ಅವುಗಳನ್ನು ಚೆನ್ನಾಗಿ ಅಲಂಕರಿಸಿ ಕಿಚ್ಚು ಹಾಯಿಸುವುದು ಎಂಬ
ಸಾಹಸ ಮಾಡುತ್ತಾರೆ. ಇದರ ಹಿಂದೆ ವೈಜ್ಞಾನಿಕ ಕಾರಣವೂ ಇದೆ. ಬೆಂಕಿಯ ಶಾಖ ಮತ್ತು ಹೊಗೆಯಿಂದ ಹಸುಗಳ ಚರ್ಮಕ್ಕೆ ಅಂಟಿಕೊಂಡಿರುವ ಕ್ರಿಮಿಕೀಟಗಳು ನಾಶವಾಗುತ್ತದೆ. ಹೆಣ್ಣು ಮಕ್ಕಳು ಎಳ್ಳು ಬೀರುವುದು ಸಾಮಾಜಿಕ ಸೌಹಾರ್ದತೆಯನ್ನು ಹೆಚ್ಚಿಸುವ ಸುಂದರ ಸಂಪ್ರದಾಯ. ನೋಡಿದ್ರಲ್ಲ ಸ್ನೇಹಿತರೆ, ಒಂದು ಪುಟ್ಟ ಎಳ್ಳು ಬೆಲ್ಲದ ಚೂರಿನ ಹಿಂದೆ ಬ್ರಹ್ಮಾಂಡದ ರಹಸ್ಯವೇ ಅಡಗಿದೆ. ಅಂದ್ರೆ ನೀವು ನಂಬಲೇಬೇಕು. ಸಾವಿರಾರು ವರ್ಷಗಳ ಹಿಂದೆ ಭೀಷ್ಮರು ಸಾವಿಗಾಗಿ ಕಾದ ಆ ಕ್ಷಣದಿಂದ ಹಿಡಿದು ಇವತ್ತು ಹಳ್ಳಿಗಳಲ್ಲಿ ಹಸುಗಳು ಕಿಚ್ಚು ಹಾಯಿಸುವವರೆಗೂ ನಮ್ಮ ಸಂಸ್ಕೃತಿಯ ಪ್ರತಿಯೊಂದು ಅಣುವಿನಲ್ಲೂ ವಿಜ್ಞಾನ ಅಡಗಿದೆ. ಸಂಕ್ರಾಂತಿ ಅಂದ್ರೆ ಬರೀ ಪಂಚಾಂಗದ ಬದಲಾವಣೆಯಲ್ಲ, ಅದು ನಮ್ಮ ಬದುಕಿನ ಕತ್ತಲೆಯನ್ನು ಸರಿಸಿ ಬೆಳಕಿನೆಡೆಗೆ ಸಾಗುವ ದಾರಿ. ನಮಗೆ ಅನಿಸುತ್ತೆ ಇವೆಲ್ಲ ಬರೀ ಕತೆಗಳೆಂದು, ಆದರೆ ಸೂರ್ಯನು ತನ್ನ ಪಥ ಬದಲಿಸಿದಂತೆ ನಮ್ಮ ಮೌನವಾಗಿದ್ದ ಬದುಕು ಕೂಡ ಹೊಸ ಚೈತನ್ಯ ಪಡೆಯಬೇಕು. ಆ ಸೂರ್ಯ ಮತ್ತು ಶನಿಯ ನಡುವಿನ ದ್ವೇಷ ಹೇಗೆ ಪ್ರೀತಿಯಿಂದ ಅಂತ್ಯವಾಯಿತೋ ಹಾಗೆಯೇ ನಿಮ್ಮ ಮನೆಯಲ್ಲೂ ಮನಸ್ತಾಪಗಳು ಕರಗಿ ಎಳ್ಳು ಬೆಲ್ಲದ ಸಿಹಿ ತುಂಬಲಿ. ಆದರೆ ನೆನಪಿಡಿ, ಈ ಸುಗ್ಗಿ ಹಬ್ಬ ಬರೀ ನಮ್ಮ ಹೊಟ್ಟೆ ತುಂಬಿಸೋದಕ್ಕಲ್ಲ, ನಮ್ಮ ಸಂಸ್ಕೃತಿಯನ್ನು ಮುಂದಿನ ಪೀಳಿಗೆಗೆ ಉಳಿಸೋದಕ್ಕೆ. ಆ ರೈತ ಬೆವರಿನ ಹನಿ ಹರಿಸಿ ಬೆಳೆದ ಬೆಳೆಗೆ ನಾವು ನೀಡುವ ಗೌರವವೇ ಈ ಸಂಕ್ರಾಂತಿ. ಬಹುಶಃ ನಿಮಗೆ ಅನಿಸ್ತಿರಬಹುದು ಈ ರಹಸ್ಯಗಳ ಬಗ್ಗೆ ಇನ್ನೂ ಸ್ವಲ್ಪ ತಿಳಿಯಬೇಕಿತ್ತು ಅಂತ. ಆದರೆ ಇಲ್ಲಿಗೆ ಈ ವಿಡಿಯೋವನ್ನು ನಿಲ್ಲಿಸುತ್ತಿದ್ದೇನೆ. ಈ ಸಂಕ್ರಾಂತಿಯ ಸಂಭ್ರಮ ನಿಮ್ಮ ಮನೆಯಲ್ಲಿ ಸದಾ ಹಸಿರಾಗಿರಲಿ. ಸುಗ್ಗಿಯ ಚೈತನ್ಯ ನಿಮ್ಮ ನರನರಗಳಲ್ಲೂ ತುಂಬಿರಲಿ. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡೋಣ, ಪರಸ್ಪರ ಪ್ರೀತಿಯಿಂದ ಬಾಳೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಆ ರೈತನಿಗಾಗಿ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಹಂಚಿಕೊಳ್ಳಿ. ಮತ್ತೊಂದು ರೋಚಕ ವಿಷಯದೊಂದಿಗೆ ನಾನು ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಈ ಬೆಳಕಿನ ಹಬ್ಬ ನಿಮ್ಮದಾಗಿರಲಿ. ಧನ್ಯವಾದಗಳು.